ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಂಡಮಾನ್ ನಿಕೋಬಾರ್ ಭಾರತದ ದೃಷ್ಟಿಯಿಂದ ತುಂಬಾ ಆಯಕಟ್ಟಿನ ಸ್ಥಳ. ಅದನ್ನು ಅಭಿವೃದ್ಧಿಪಡಿಸಿ ಸಾಗರದ ಮಧ್ಯೆ ಒಂದು ದೊಡ್ಡ ವ್ಯಾಪಾರಿ ಕೇಂದ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಭಾರತ ಬಯಸ್ತಾ ಇತ್ತು. ಆದರೆ ಆ ಪ್ರಾಜೆಕ್ಟ್ ನಿಂದ ಪರಿಸರದ ಮೇಲೆ ಅಗಾಧ ಪ್ರಮಾಣದ ದುಷ್ಪರಿಣಾಮ ಉಂಟಾಗುತ್ತೆ, ಪರಿಸರಕ್ಕೆ ಹಾನಿಯಾಗುತ್ತೆ ಅನ್ನೋ ಕಾರಣಕ್ಕೆ ಅದು ವಿವಾದ ಆಯಿತು ಮತ್ತು ವಿವಾದ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಮೆಟ್ಲೇರಿತು. ಅಲ್ಲಿ ಸಾಕಷ್ಟು ವಾದ ಪ್ರತಿವಾದಗಳ ನಂತರ ಈಗ NGT ಈ ಪ್ರಾಜೆಕ್ಟ್ಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಈ ಮೂಲಕ ಭಾರತದ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಹಾಂಗ್ಕಾಂಗ್ನಂಥ ದೊಡ್ಡ ವ್ಯಾಪಾರಿ ಸ್ಥಳ, ಡೀಪ್ ಸಿ ಬಂದರು, ಗ್ರೀನ್ ಫೀಲ್ಡ್ ಏರ್ಪೋರ್ಟ್ಗಳೆಲ್ಲ ಕೂಡ ಸಿದ್ಧ ಆಗತ್ವೆ. ಹಾಗಾದ್ರೆ ಏನಿದು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್? ಅದಕ್ಕಾಗಿ ಕೇಂದ್ರ ಸರ್ಕಾರ 80,000 ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡ್ತಾ ಇರೋದು ಯಾಕೆ? ಈ ಪ್ರಾಜೆಕ್ಟ್ ಪೂರ್ಣಗೊಂಡ ನಂತರ ಭಾರತಕ್ಕಾಗೋ ಲಾಭ ಏನು ಮತ್ತು ಪರಿಸರದ ವಿಷಯದಲ್ಲಿ ಅಲ್ಲಿ ಎದ್ದ ವಿವಾದಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಏಷ್ಯಾದಲ್ಲಿ 4 ಟೈಗರ್ಸ್ ಇವೆ. ಅವು ಆ ಇಡೀ ಪ್ರದೇಶದ ಆರ್ಥಿಕತೆಯ ಮೂಲದ ಹಾಗೆ ಕಾಣುತ್ತವೆ. ಆ 4 ಟೈಗರ್ಸ್ಗಳು ಯಾವುವು ಅನ್ನೋದನ್ನ ನಾವು ನೋಡೋದಾದ್ರೆ ನಮಗಲ್ಲಿ ತೈವಾನ್, ದಕ್ಷಿಣ ಕೊರಿಯಾ, ಸಿಂಗಪುರಗಳ ಜೊತೆ ಹಾಂಗ್ಕಾಂಗ್ ಕೂಡ ಕಾಣುತ್ತೆ. ಈ ಎಲ್ಲ ಕೂಡ ಒಂದು ಕಾಲದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಎಕ್ಸ್ಪೋರ್ಟ್ ಹಬ್ಗಳಾಗಿದ್ದು ಅಲ್ಲಿನ ಟ್ರಾನ್ಸ್‌ಶಿಪ್ಮೆಂಟ್ ಬಂದರುಗಳು ಅವರ ಆರ್ಥಿಕತೆಗೆ ತುಂಬಾನೇ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇವೆ. ಈಗ ಸಿಂಗಪುರ ಇದೆ ನೋಡಿ, ಅವರ ಅತಿ ದೊಡ್ಡ ಆದಾಯದ ಮೂಲನೇ ಟ್ರಾನ್ಸ್‌ಶಿಪ್ಮೆಂಟ್. ನಾನಾ ದೇಶಗಳ ವ್ಯಾಪಾರಿ ಹಡಗುಗಳನ್ನ ಸಿಂಗಪುರದ ಪೋರ್ಟುಗಳು ಮೇಂಟೈನ್ ಮಾಡುತ್ತವೆ. ಅಲ್ಲಿನ ಪೋರ್ಟುಗಳು ಜಂಕ್ಷನ್ ತರ ಕೆಲಸ ಮಾಡುತ್ತವೆ. ದೊಡ್ಡ ಹಡಗುಗಳಲ್ಲಿ ಬರುವ ಸರಕನ್ನ ಸಣ್ಣ ಸಣ್ಣ ಹಡಗುಗಳಿಗೆ ತುಂಬಿ ಅಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ಕಳುಹಿಸಲಾಗುತ್ತೆ. ಇದನ್ನ ನಿರ್ವಹಿಸೋದಿಕ್ಕೆ ಅಲ್ಲೊಂದಷ್ಟು ಕಂಪನಿಗಳು ಕೆಲಸ ಮಾಡುತ್ತವೆ. ನಾನಾ ದೇಶಗಳಿಂದ ಬರುವ ಹಡಗುಗಳು ಅಲ್ಲಿ ಲಂಗರ್ ಹಾಕತ್ವೆ. ಸಿಬ್ಬಂದಿ ವಿಶ್ರಾಂತಿಯನ್ನು ಪಡ್ಕೋತಾರೆ, ಮೇಂಟೆನೆನ್ಸ್ ಕೆಲಸಗಳನ್ನು ಮಾಡಿಸ್ಕೊಳ್ತಾರೆ. ಇದೆಲ್ಲ ಕೂಡ ಸಿಂಗಪುರಕ್ಕೆ ಆದಾಯವನ್ನು ತಂದು ಕೊಡುತ್ತೆ. ಇಂಥ ಟ್ರಾನ್ಸ್‌ಶಿಪ್ಮೆಂಟ್ ವ್ಯವಸ್ಥೆಯನ್ನ ಹಿಂದೂ ಮಹಾಸಾಗರದಲ್ಲಿ ಶ್ರೀಲಂಕಾ ಕೂಡ ಹೊಂದಿದೆ. ಸೊ ಭಾರತ ಕೂಡ ಇಂಥದ್ದೊಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೆಲ ವರ್ಷಗಳ ಹಿಂದೆ ಅಂದುಕೊಳ್ತು. ಅದರಲ್ಲೂ ಸಿಂಗಪುರ್ ಹಾಗೂ ಹಾಂಗ್ಕಾಂಗ್ನ ಹಾಗೆ ಒಂದು ವ್ಯಾಪಾರಿ ಕೇಂದ್ರ ಭಾರತದ್ದಾದ್ರೆ ಅದು ನಮ್ಮ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ. ಅದನ್ನು ನಾವು ಮಾಡ್ಕೋಬೇಕು ಅಂದ್ರೆ ಜಗತ್ತಿನ ಅತ್ಯಂತ ಬ್ಯುಸಿಯೆಸ್ಟ್ ಸಮುದ್ರ ಮಾರ್ಗದಲ್ಲಿ ಮಾಡಬೇಕು. ನಮಗೆ ಅದಕ್ಕಾಗಿ ಇರೋ 2 ದೊಡ್ಡ ಅವಕಾಶಗಳು ಅಂದ್ರೆ ಒಂದು ಲಕ್ಷದ್ವೀಪ, ಮತ್ತೊಂದು ಅಂಡಮಾನ್ ನಿಕೋಬಾರ್. ಸೊ ಮಲಕ್ಕಾ ಜಲಸಂಧಿಯ ಸಮೀಪ ಭಾರತ ಈ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಳ್ತು. ಅದರ ಹೆಸರು ಗ್ರೇಟ್ ನಿಕೋಬಾರ್ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್. ಇದನ್ನು ಭಾರತದ ಸರ್ಕಾರ 2021ರಲ್ಲಿ ಘೋಷಣೆ ಮಾಡಿತು. ಅವತ್ತಿಗೆ ಅಂದಾಜು 72ರಿಂದ 81 ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಪ್ರಾಜೆಕ್ಟ್ ಅನ್ನು ಮುಗಿಸಬೇಕು ಅಂತ ಸರ್ಕಾರ ಅಂದುಕೊಳ್ತು. ಅದಕ್ಕಾಗಿ ನಿಕೋಬಾರ್ ದ್ವೀಪಗಳಲ್ಲಿ ಜಾಗ ಕೂಡ ಗುರುತಿಸಲಾಯಿತು. ಹಾಗೇನೆ ಈ ಪ್ರಾಜೆಕ್ಟ್ ಅಲ್ಲಿ ಏನೆಲ್ಲ ಇರಬೇಕು ಅನ್ನೋದರ ರೂಪುರೇಷೆಗಳು ಕೂಡ ಸಿದ್ಧಗೊಂಡವು. ಅಲ್ಲಿ ಟ್ರಾನ್ಸ್‌ಶಿಪ್ಮೆಂಟ್ ಪೋರ್ಟ್ ಬರಲಿತ್ತು. ಅದು ಡೀಪ್ ಸಿ ಪೋರ್ಟ್ ಆಗಿದ್ದು ಅದಕ್ಕೆ ಹೊಂದಿಕೊಂಡಂತೆ 3ರಿಂದ 4 ಲಕ್ಷದಷ್ಟು ಜನ ವಾಸ ಮಾಡಬಹುದಾದ ಟೌನ್ಶಿಪ್ನ ನಿರ್ಮಾಣ ಕೂಡ ಆಗ್ತಾ ಇತ್ತು. ಇನ್ನು ಸಿವಿಲ್ ಹಾಗೂ ಮಿಲಿಟರಿ ಏರ್ಪೋರ್ಟ್ ಮತ್ತು 450 ಮೆಗಾವ್ಯಾಟ್ ಕೆಪಾಸಿಟಿಯ ಗ್ಯಾಸ್ ಮತ್ತು ಸೋಲಾರ್ ಪವರ್ ಪ್ಲಾಂಟ್ ಕೂಡ ಆ ಪ್ರಾಜೆಕ್ಟ್ನ ಭಾಗ ಆಗಿತ್ತು. ಅದು ಸುಮಾರು 160 ಚದರ ಕಿಲೋಮೀಟರ್ಗಳಲ್ಲಿ ನಿರ್ಮಾಣವಾಗಲಿದ್ದ ಅದ್ಭುತವಾದ ಒಂದು ಬಂದರು ನಗರ ಆಗ್ತಾ ಇತ್ತು. ಆದ್ರೆ ಅದಕ್ಕೆ ಬಂದ ದೊಡ್ಡ ಅಡ್ಡಿ ಅಂದ್ರೆ ಆ ಪ್ರಾಜೆಕ್ಟ್ ಅನ್ನ 160 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತ ಸರ್ಕಾರ ಅಂದುಕೊಂಡಿತ್ತು. ಯಾಕೆಂದ್ರೆ ಆ 160 ಚದರ ಕಿಲೋಮೀಟರ್ ಪ್ರಾಜೆಕ್ಟ್ ಅಲ್ಲಿ ಸುಮಾರು 130 ಚದರ ಕಿಲೋಮೀಟರ್ನಷ್ಟು ಭೂಮಿ ದಟ್ಟ ಅರಣ್ಯದಿಂದ ಕೂಡಿತ್ತು. ಹಾಗೆ ಆ ಪ್ರಾಜೆಕ್ಟ್ ಆದ್ರೆ ಸುಮಾರು 10 ಲಕ್ಷದಷ್ಟು ಮರಗಳು ಧರೆಗುರುಳುತ್ತವೆ ಅನ್ನೋ ಮಾತಲ್ಲಿ ಕೇಳಿ ಬಂತು. ಹೀಗಾಗಿ ಆ ಪ್ರಾಜೆಕ್ಟ್ ಬಗ್ಗೆ ಅಪಸ್ವರಗಳು ಶುರುವಾದವು. ಆ ನಂತರ ಇದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಮೆಟ್ಟಿಲನ್ನ ಏರ್ತು. ಗೆಳೆಯರೆ, ಇಲ್ಲಿ ಈ ಪ್ರಾಜೆಕ್ಟ್ ಆಗೋದ್ರಿಂದ ಭಾರತದ ಬ್ಲೂ ಎಕಾನಮಿಗೆ ದೊಡ್ಡ ಅನುಕೂಲಗಳಾಗತ್ವೆ. ಯಾಕೆಂದ್ರೆ ಈ ಪ್ರಾಜೆಕ್ಟ್ ನಿರ್ಮಾಣ ಆಗ್ತಾ ಇರೋದು ಮಲಕ್ಕಾ ಜಲಸಂಧಿಯ ಹಾದಿಯಲ್ಲಿ. ಈ ಜಲಸಂಧಿ ಜಾಗತಿಕ ಸಮುದ್ರ ವ್ಯಾಪಾರದಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ಇದು ಇಂಡೋನೇಷ್ಯಾ, ಮಲೇಷಿಯಾ ಹಾಗೂ ಸಿಂಗಪುರ್ನ ನಡುವೆ ಇದ್ದು ಈ ಭಾಗದಲ್ಲಿ ಸಿಂಗಪುರ್ ಇಷ್ಟೊಂದು ದೊಡ್ಡ ಮಟ್ಟದ ಯಶಸ್ಸು ಮತ್ತು ಅಭಿವೃದ್ಧಿಯನ್ನ ಕಾಣೋದಿಕ್ಕೆ ಈ ಮಲಕ್ಕಾ ಜಲಸಂಧಿ ಮುಖ್ಯ ಕಾರಣ ಅಂದ್ರೆ ತಪ್ಪಾಗೋದಿಲ್ಲ. ಸುಮಾರು 800 ಕಿಲೋಮೀಟರ್ಗಳಷ್ಟು ಉದ್ದ ಇರೋ ಜಲಸಂಧಿ ಕೆಲ ಕಡೆಗಳಲ್ಲಿ ಕೇವಲ 2.5 ಕಿಲೋಮೀಟರ್ ಅಗಲ ಇದೆ. ಆ ಕಿರಿದಾದ ಜಲಸಂಧಿಯ ಮೂಲಕ ಜಗತ್ತಿನ 25%ರಿಂದ 30% ಸಮುದ್ರ ವ್ಯಾಪಾರ ನಡೀತಾ ಇದೆ. ಮಧ್ಯಪ್ರಾಚ್ಯದಿಂದ ಪೂರ್ವ ಏಷ್ಯಾದ ದೇಶಗಳಿಗೆ ತೈಲ ಸರಬರಾಜಾಗೋದಕ್ಕೆ ಇರೋ ಪ್ರಮುಖ ಮಾರ್ಗ ಇದು. ಹಾಗೆ ಚೈನಾದಿಂದ ಇಡೀ ಜಗತ್ತಿಗೆ ತಲುಪುವ ನಾನಾ ವಸ್ತುಗಳು ಮಲಕ್ಕಾ ಸ್ಟ್ರೈಟ್ ಅನ್ನ ದಾಟಿನೇ ಹೋಗಬೇಕಾಗತ್ತೆ. ಇಂಥ ಜಲಸಂಧಿಗೆ
ತುಂಬಾನೇ ಹತ್ತಿರದಲ್ಲಿರೋದು ಹಾಗೂ ಮಧ್ಯಪ್ರಾಚ್ಯದಿಂದ ಮಲಕ್ಕಾಗೆ ಹೋಗುವ ಹಾದಿಯಲ್ಲಿ ಸಿಗೋದೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಸೊ ಇಲ್ಲಿ ಒಂದು ಅದ್ಭುತವಾದ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಸಿದ್ಧ ಆದರೆ ನಿಕೋಬಾರ್ ಕೂಡ ಹಾಂಗ್ಕಾಂಗ್ ಹಾಗೂ ಸಿಂಗಪೂರ್ನ ಹಾಗೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ದೇಶದ ಆದಾಯ ಕೂಡ ಹೆಚ್ಚಾಗುತ್ತೆ. ಹಾಗೆ ಈ ಮಲಕ್ಕಾ ಸ್ಟ್ರೈಟ್ ಅನ್ನೋದು ಚೈನಾಗೆ ಹಿಂದೂ ಮಹಾಸಾಗರಕ್ಕೆ ತಲುಪುವ ಎಂಟ್ರಿ ಪಾಯಿಂಟ್ ಕೂಡ. ಹೀಗಾಗಿ ಅಲ್ಲೊಂದು ನೌಕಾನೆಲೆಯನ್ನ ಭಾರತ ನಿರ್ಮಾಣ ಮಾಡ್ಕೊಂಡ್ರೆ ಅದು ಚೈನಾದ ವಿಷಯದಲ್ಲೊಂದು ಡೆಟರೆನ್ಸ್ ಅನ್ನ ಕೊಡುತ್ತೆ ಅನ್ನೋದು ಕೂಡ ಭಾರತದ ಉದ್ದೇಶ. ಹೀಗಾಗಿ ಈ ಪ್ರಾಜೆಕ್ಟ್ಗೆ ಹೆಚ್ಚು ಒತ್ತನ್ನ ಕೊಡಲಾಗ್ತಾ ಇದೆ. ಇನ್ನು ಈಗ ಗ್ರೀನ್ ಟ್ರಿಬ್ಯುನಲ್ನ ಎಲ್ಲ ಅನುಮಾನಗಳನ್ನ ಸರ್ಕಾರ ಬಗೆಹರಿಸಿದೆ. ಈ ಪ್ರಾಜೆಕ್ಟ್ನ ಮಹತ್ವವನ್ನ ಮನವರಿಕೆ ಮಾಡಿಕೊಡಲಾಗಿದೆ ಮತ್ತು ಟ್ರಿಬ್ಯುನಲ್ ಇದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದೆ. ಗೆಳೆಯರೆ, ಈ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ 3 ಅಂಶಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅದರಲ್ಲಿ ಮೊದಲನೇದ್ದು, ಈ ಪ್ರಾಜೆಕ್ಟ್ಗಾಗಿ 1 ಮಿಲಿಯನ್ನಷ್ಟು ಮರಗಳ ಮಾರಣ ಹೋಮ ಆಗುತ್ತೆ ಅನ್ನೋದು. ಅದರಲ್ಲಿ ಬೃಹತ್ ವೃಕ್ಷಗಳು ಇರುತ್ತವೆ, ಪೊದೆಗಳ ರೂಪದಲ್ಲಿ ಬೆಳೆಯುವ ಸಣ್ಣ ಸಣ್ಣ ಗಿಡಗಳು ಇರುತ್ತವೆ. ಎಲ್ಲ ಸೇರಿ ಅಲ್ಲಿ 1 ಮಿಲಿಯನ್ ಅಂದ್ರೆ 10 ಲಕ್ಷ ಮರ ಗಿಡಗಳು ಪೊದೆಗಳು ನಾಶ ಆಗುತ್ತವೆ. ಹಾಗೆ ಎರಡನೆಯದ್ದು, ಸಮುದ್ರದ ಒಳಗಿನ ಕೋರಲ್ಲುಗಳು ನಾಶ ಆಗುತ್ತವೆ. ಮೂರನೆಯದ್ದು, ಆ ಭಾಗದಲ್ಲಿರುವ ನಿಕೋಬಾರ್ ಬುಡಕಟ್ಟು ಜನರ ಬದುಕಿನ ಮೇಲೆ ಕೂಡ ಇದು ಒಂದಷ್ಟು ಪರಿಣಾಮವನ್ನು ಬೀರುತ್ತೆ. ಸಾಮಾನ್ಯವಾಗಿ ಒಂದು ಮೆಗಾ ಪ್ರಾಜೆಕ್ಟ್ ಅಲ್ಲಿ ಬರುತ್ತೆ ಅಂದಾಗ ಪರಿಸರ ನಾಶ ಅನ್ನೋದು ಕಟ್ಟಿಟ್ಟ ಬುತ್ತಿ. ಅಂಥ ಪ್ರಾಜೆಕ್ಟುಗಳು ತುಂಬಾ ಅಗತ್ಯ ಅನ್ನಿಸದ ಹೊರತು ಅವುಗಳನ್ನು ಮಾಡದೇ ಇರೋದು ಉತ್ತಮ. ಇನ್ನು ಈ ರೀತಿಯ ಪ್ರಾಜೆಕ್ಟ್ಗಳನ್ನು ನಿರ್ಮಿಸೋದಕ್ಕೆ ಅಲ್ಲಿ ಒಂದಷ್ಟು ಜನ ಬರ್ತಾರೆ. 4-5 ಸಾವಿರ ಜನ ಅಲ್ಲಿ ಕೆಲಸ ಮಾಡಬೇಕಾಗತ್ತೆ. ಅಷ್ಟೂ ಜನಕ್ಕೆ ಅಲ್ಲಿ ಟೆಂಪರರಿ ನೆಲೆಗಳನ್ನಾದರೂ ಒದಗಿಸಿಕೊಡಬೇಕಾಗತ್ತೆ. ಇದು ಕೂಡ ಇನ್ನಷ್ಟು ಕಾಡಿನ ನಾಶಕ್ಕೆ ಕಾರಣ ಆಗುತ್ತೆ. ಸೊ ಇಲ್ಲಿ ಸರ್ಕಾರಗಳು ಹೇಳುವ ಲೆಕ್ಕಕ್ಕಿಂತ ಹೆಚ್ಚಿನ ಮರಗಳ ಮಾರಣ ಹೋಮ ಆಗೋ ಸಾಧ್ಯತೆ ಇದೆ. ಇದರ ಜೊತೆ ನಿಕೋಬಾರ್ ಬುಡಕಟ್ಟು ಜನರ ಬದುಕಿನ ಮೇಲೆ ಕೂಡ ಇದು ಪರಿಣಾಮವನ್ನು ಬೀರಬಹುದು. ಯಾಕೆಂದ್ರೆ ಹೊರಗಿಂದ ಬಂದ ಜನ ಮತ್ತೆ ವಾಪಸ್ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಯಾವ ಗ್ಯಾರಂಟಿಗಳೂ ಇರೋದಿಲ್ಲ. ಅವರು ಅಲ್ಲೇ ಉಳ್ಕೊಳ್ಳಬಹುದು. ಅದರಲ್ಲೂ ಅಂಡಮಾನ್ ನಿಕೋಬಾರ್ ಅನ್ನೋದು ಭಾರತದ ಭೂಮಿ. ಹೀಗಾಗಿ ಅಲ್ಲಿಗೆ ಕನ್ಸ್ಟ್ರಕ್ಷನ್ಗೆ ಅಂತ ಬಂದವರು, ಕೆಲಸಕ್ಕೆ ಅಂತ ಬಂದವರು ಅಲ್ಲೇ ಸೆಟ್ಲ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತವೆ. ಆಗ ಅಲ್ಲಿ ಜನಾಂಗೀಯ ಬದಲಾವಣೆಗಳಾಗತ್ವೆ ಅನ್ನೋದನ್ನು ಕೂಡ ತಳ್ಳಿ ಹಾಕೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲೂ ಕೂಡ ಮೂಲ ವಲಸಿಗ ಅನ್ನೋ ಜಗಳಗಳು ಶುರು ಆದ್ರೆ ನಿಕೋಬಾರ್ ದ್ವೀಪದ ವಾತಾವರಣ ಹಾಳಾಗೋ ಸಾಧ್ಯತೆ ಇರುತ್ತೆ. ಸೊ ಇಂಥ ಸಾಕಷ್ಟು ಕಾರಣಗಳಿಂದ ಪ್ರಾಜೆಕ್ಟ್ಗೆ ಗ್ರೀನ್ ಟ್ರಿಬ್ಯುನಲ್ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಆದರೆ ಈಗ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಈ ವಾದವನ್ನು ತಿರಸ್ಕರಿಸಿದೆ. ಜಸ್ಟಿಸ್ ಪ್ರಕಾಶ್ ಶ್ರೀವಾತ್ಸವ್ ಅವರು ಈ ಪ್ರಾಜೆಕ್ಟನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ದೇಶದ ಅಭಿವೃದ್ಧಿ ಮತ್ತು ರಕ್ಷಣೆಯ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ ಪ್ರಾಜೆಕ್ಟ್ ಅನ್ನೋ ಸರ್ಕಾರದ ವಾದವನ್ನು ಗ್ರೀನ್ ಟ್ರಿಬ್ಯುನಲ್ ಕೂಡ ಒಪ್ಪಿಕೊಂಡಿದೆ. ಈ ಮೂಲಕ ಅಂಡಮಾನ್ ನಿಕೋಬಾರ್ನಲ್ಲಿ ಅಭಿವೃದ್ಧಿ ಅನ್ನೋದು ವೇಗವನ್ನು ಪಡ್ಕೊಳ್ಳುತ್ತೆ. ಗೆಳೆಯರೆ, ಇಲ್ಲಿ ಪ್ರಾಜೆಕ್ಟ್ ಅನ್ನ ಅತಿ ಹೆಚ್ಚಾಗಿ ವಿರೋಧಿಸ್ತಾ ಇದ್ದದ್ದು ಕಾಂಗ್ರೆಸ್ನ ನಾಯಕರು. ಅವರಿಗೆ ಈ ಪ್ರಾಜೆಕ್ಟ್ ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದಲ್ಲ ಒಂದು ರೀತಿ ಪ್ರಾಜೆಕ್ಟ್ ಬಗ್ಗೆ ಅವರು ಕುಹಕ ಮಾಡ್ತಲೇ ಬರ್ತಾ ಇದ್ದಾರೆ. ಈಗ ಇದನ್ನ ಆಫ್ ಬಾಯ್ಲ್ಡ್ ಅಂತಲೂ, NGTಯ ನಿರ್ಧಾರವನ್ನ ಡೀಪ್ ಡಿಸಪಾಯಿಂಟ್ಮೆಂಟ್ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೋಲ್ಕತಾ ಹೈಕೋರ್ಟ್ ಅಲ್ಲಿ ಈ ಕುರಿತು ಪ್ರಕರಣ ವಿಚಾರಣೆ ನಡೀತಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಮೂಲಕ ಪ್ರಾಜೆಕ್ಟ್ಗೆ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಅಲ್ಲವರಿಗಿರುವ ಕಾಳಜಿ ಪರಿಸರದ ಬಗ್ಗೆನಾ ಅಥವಾ ಅಲ್ಲಿ ಬೇರಿನ್ನೇನಾದರೂ ರಾಜಕೀಯ ಅಜೆಂಡಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಮರಗಳನ್ನು ಕತ್ತರಿಸಿ ಹಾಕಲಾಗುತ್ತೆ ಅನ್ನೋದು ನಿಜ. ಆದರೆ ಅಭಿವೃದ್ಧಿ ಮತ್ತು ಪರಿಸರ ಎರಡನ್ನೂ ಏಕಕಾಲದಲ್ಲಿ ಒಂದೇ ಕಡೆ ನೋಡೋದು ಕಷ್ಟ ಆಗುತ್ತೆ. ಹೀಗಾಗಿ ಇಲ್ಲಿ ಯಾವ ಪರಿಸರ ನಾಶ ಆಗುತ್ತೋ ಅದನ್ನ ಮತ್ತೆಲ್ಲೋ ಬೇರೆ ಕಡೆ ಪುನರ್ ಸ್ಥಾಪಿಸುವ ಕೆಲಸವನ್ನ ಮಾಡಬೇಕಾಗತ್ತೆ. ಹಾಗಂತ ದೇಶದ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವ ಅನ್ನಿಸಿಕೊಳ್ಳೋ ಜಾಗಗಳಲ್ಲಿ ಕೂಡ ನಾವು ಏನನ್ನೂ ಮಾಡಿಕೊಳ್ಳದೆ ಹಾಗೆ ಕೂತ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಡಮಾನ್ ನಿಕೋಬಾರ್ ಅನ್ನೋದು ಚೈನಾದ ದೃಷ್ಟಿಯಿಂದ ಮತ್ತು ಹಿಂದೂ ಮಹಾಸಾಗರದ ಮೇಲೆ ಭಾರತದ ಪಾರಮ್ಯವನ್ನ ಸಾಧಿಸುವ ದೃಷ್ಟಿಯಿಂದ, ಪಕ್ಕದಲ್ಲಿರೋ ಬಾಂಗ್ಲಾದೇಶದ ಸಮುದ್ರ ಮಾರ್ಗಗಳನ್ನ, ಸಮುದ್ರ ತೀರಗಳನ್ನ ನಿಯಂತ್ರಿಸುವ ದೃಷ್ಟಿಯಿಂದ ಕೂಡ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ ಅಲ್ಲೊಂದು ಟ್ರಾನ್ಸ್ಶಿಪ್ಮೆಂಟ್ನ ಅಗತ್ಯ ಮತ್ತು ನೌಕಾನೆಲೆ ಹಾಗೂ ಸೇನಾನೆಲೆಯ ಅಗತ್ಯ ತುಂಬಾನೇ ಕಾಣುತ್ತೆ. ಇದರ ನಡುವೆ ಕೂಡ ನಿಕೋಬಾರ್ನ ಬುಡಕಟ್ಟು ಜನಾಂಗದ ಅಸ್ತಿತ್ವಕ್ಕೆ ಯಾವ ಧಕ್ಕೆನೂ ಉಂಟಾಗದ ಹಾಗೆ ಇಲ್ಲಿ ಸರ್ಕಾರ ಒಂದಷ್ಟು ಎಚ್ಚರಿಕೆಯ ಕ್ರಮಗಳನ್ನ ತಗೋಬೇಕಾಗಿ ಬರುತ್ತೆ. ಇದು ಗೆಳೆಯರೆ, ಭಾರತ ಅಂಡಮಾನ್ ನಿಕೋಬಾರ್ ಅಲ್ಲಿ ಮಾಡೋದಕ್ಕೆ ಹೊರಟಿರುವ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಹಾಗೂ ಅದಕ್ಕೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಓಕೆ ಅಂದಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.